ಹಲೋ ನಮಸ್ಕಾರ. ನಾನು ಇವತ್ತು ನಿಮಗೆ ತೋರಿಸ್ಕೊಟ್ಟಿರೋದು ಮಂಡ್ಯದಲ್ಲಿ ನಡೀತಿರುವಂಥ ಫ್ಲವರ್ ಶೋ. ಎವ್ರಿ ಇಯರ್ ಜಾನ್ವರಿ ಮಂತಲ್ಲಿ ಫ್ಲವರ್ ಶೋ ಮಾಡ್ತಾರಂತೆ. ಬಟ್ ನಂದು ಇದು ಫಸ್ಟ್ ಟೈಮ್ ನಾನು ಮಂಡ್ಯದಲ್ಲಿ ಫ್ಲವರ್ ಶೋ ಮಾಡ್ತಾರೆ ಅಂತ ಕೇಳಿದ್ದು ಮತ್ತು ನೋಡ್ತಿರೋದು. ನನ್ನ ವರ್ಕ್ ಮಂಡ್ಯದಲ್ಲಿ ಇರೋದ್ರಿಂದ ಸೊ ನನಗೆ ಈ ವರ್ಷ ಇದನ್ನು ವಿಸಿಟ್ ಮಾಡೋಕ್ಕೆ ಸಿಕ್ತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ಲವರ್ ಶೋ. ನಾನು ಮೈಸೂರಲ್ಲಿ ನೋಡಿದ್ದೆ ಮತ್ತು ಬ್ಯಾಂಗ್ಳೂರಲ್ಲಿ ನೋಡಿದ್ದೆ ಒನ್ ಟೈಮ್. ಬಟ್ ಮಂಡ್ಯದಲ್ಲಿ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು DC ಆಫೀಸ್ ರೋಡ್ ಕೋರ್ಟ್ ಸ್ಟಾಪ್ ಅಂತ ಬರುತ್ತೆ. ಮಂಡ್ಯದಲ್ಲಿ ಬಸ್ ಸ್ಟಾಪ್ ಇದೆಯಲ್ಲ, ಗೌರ್ಮೆಂಟ್ ಬಸ್ ಸ್ಟಾಪ್, ಅದರಿಂದ ಸ್ವಲ್ಪ ಹಿಂದೆ ಕೋರ್ಟ್ ಸ್ಟಾಪ್ ಅಂತ ಬರುತ್ತೆ. ಅಲ್ಲಿ ಇಳ್ಕೊಂಡ್ರೆ ಒಂದೇ ರೋಡು. ಅಲ್ಲಿ DC ಆಫೀಸ್ ರೋಡ್ ಅಂತ ಹೇಳಿದ್ರೆ ಅಲ್ಲೇ ಪಾರ್ಕ್ ಇದೆ. ಆ ಪಾರ್ಕ್ ಮತ್ತು ಪಕ್ಕದ್ದು ಒಂದು ಸ್ವಲ್ಪ ಪ್ಲೇಸ್ ಇದೆ. ಅದು ಮತ್ತು ಈ ಪಾರ್ಕ್ ಎರಡು ಪ್ಲೇಸಲ್ಲಿ ಫ್ಲವರ್ ಶೋ ಮತ್ತು ಕ್ಲಾತ್ಸ್ ಬಟ್ಟೆಗಳನ್ನ ಸೇರಿಸಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಮತ್ತು ಕೈಮಗ್ಗದಲ್ಲಿ ಮಾಡಿರುವಂಥ ಬಟ್ಟೆಗಳು, ಸ್ಯಾರಿಗಳು, ಸಿಲ್ಕ್ ಸ್ಯಾರಿ, ಕಾಟನ್ ಸ್ಯಾರಿ, ಎಲ್ಲ ಥರ ವೆರೈಟಿ ಇದೆ. ನಾವು ಅಂಗಡಿನಲ್ಲೂ ಅಷ್ಟು ಕ್ವಾಲಿಟಿ ನಿಜವಾಗ್ಲೂ ಸುಮ್ಮನೆ ಬೇಕು ಅಂತ ಹೊಗಳುತ್ತಿಲ್ಲ. ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಬಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಆಬ್ವಿಯಸ್ಲಿ ನಮಗೆಲ್ಲ ಗೊತ್ತಲ್ಲ, ಈ ಥರ ಯಾವುದಾದ್ರೂ ಶೋ ಇದ್ದಾಗ ಮತ್ತು ಬೇರೆ ಯಾವುದಾದ್ರೂ ಈ ಥರ ಹೊರಗಡೆ ಎಕ್ಸಿಬಿಷನ್ ಇದ್ದಾಗ ಅಲ್ಲೆಲ್ಲ ಕ್ಲಾತ್ಸು ಮತ್ತು ಬೇರೆ ಇದೆಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ಆ್ಯಸ್ ಯೂಶ್ವಲ್ ಇಲ್ಲೂ ಹಾಗೇ. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲ ಹ್ಯಾಂಡ್ ಮೇಡು ಮತ್ತು ಈ ಫ್ಲವರ್ ಡೆಕೋರೇಷನ್ ಅಂತೂ ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಬೇಗನೆ ಹೋಗಿ. ಫ್ಲವರ್ ಡೆಕೋರೇಷನ್ ಓನ್ಲಿ 5 days ಇರುತ್ತೆ ಅಷ್ಟೇ. 23, 24, 25, 26, 27. 27th ಮಂಗಳವಾರ ಲಾಸ್ಟ್ ಆಗಿಬಿಡುತ್ತೆ. ಮತ್ತು ಇಲ್ಲಿ ಫುಡ್ ಕೋರ್ಟ್ ಕೂಡ ಇದೆ. ಎಲ್ಲ ಇವತ್ತು ನಾನು ಫಸ್ಟ್ ಡೇ ಅವ್ರು ಅರೇಂಜ್ ಮಾಡ್ತಿದ್ರು, ಇನ್ನು ಕಂಪ್ಲೀಟ್ ಕೂಡ ಆಗಿರಲಿಲ್ಲ. ನಾವು ಹೋಗಿ ಅಲ್ಲಿ ವಿಸಿಟ್ ಮಾಡಿದಾಗ ಎಲ್ಲ ಇನ್ನು ಫುಡ್ಗಳನ್ನೆಲ್ಲ ಸ್ವಲ್ಪ ಪ್ಲೇಸೆಲ್ಲ ಹಂಗಂಗೆ ಖಾಲಿ ಇತ್ತು. ಎಲ್ಲ ಇವಾಗ ತಂದು ಅರೇಂಜ್ ಮಾಡ್ಕೋತಾಯಿದ್ರು. ಬಟ್ ನಮಗೆ ಈವ್ನಿಂಗ್ ಹೋಗೋಕ್ಕೆ ಟೈಮ್ ಇರಲಿಲ್ಲ. ಸೊ ಊಟದ ಟೈಮಲ್ಲಿ ನಾವು ಆಫೀಸ್ ಮುಗಿಸ್ಕೊಂಡು ಆಫೀಸ್ ಬಂದು ವಿಸಿಟ್ ಮಾಡ್ಕೊಂಡು ಬಂದುಬಿಟ್ಟೆ. ತುಂಬಾ ಚೆನ್ನಾಗಿತ್ತು. ಫ್ಲವರ್ ಗಾರ್ಡನ್ ಮತ್ತು ಫ್ಲವರ್ ಶೋ ಅದಂತೂ ಸಖತ್ತಾಗಿತ್ತು. ಮತ್ತು ಬರೀ ಫ್ಲವರ್ ಶೋ ಅಷ್ಟೇ ಅಲ್ಲ, ಬೇರೆ ಆಟಿಕೆಗಳು, ಕೈಯಲ್ಲಿ ಮಾಡಿರುವಂಥದ್ದು ಮತ್ತು ಎಲ್ಲ ವೆರೈಟಿ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ನೀವು ಅಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ಚಾಟ್ ಸೆಂಟರ್ ಇದೆ. ಒಂದು ಸ್ಟ್ರೀಟ್ ಪೂರ್ತಿ ವೆರೈಟಿ ಚಾಟ್ಸ್ ಇನ್ನೂ ಹಾಕ್ತಾನೇ ಇದ್ದು. ಅವಾಗ ತಾನೇ ಒಂದು 4-5 ಅಂಗಡಿಗಳಾಗಿತ್ತು ಅಷ್ಟೇ. ಇನ್ನೂ ತುಂಬ ಹಾಕೋದಿತ್ತು. ಸದ್ಯಕ್ಕೆ ಇವತ್ತು ನಮಗೆ ಟೈಮ್ ಸಿಗಲಿಲ್ಲ ಅಂತ ನಾವೇನೂ ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಎಲ್ಲ ಸ್ಮೆಲ್ ಅಂತೂ ಸಕ್ಕತ್ತಾಗಿ ಬರ್ತಾಯಿತ್ತು. ಇದು